ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ದೇನೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನೀವು ಇವತ್ತು ಬೇಡವಾದಂಥ ಕೂದಲನ್ನು ತೆಗೆದು ಹಾಕ್ಬೋದು. ರಿಸಲ್ಟ್ ನೋಡಿದ್ರೆ ನಿಮ್ಮ ಕಣ್ಣನ್ನು ನೀವೇ ನಂಬೋಕ್ಕಾಗೋದಿಲ್ಲ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಒಂದು ಮನೆ ಮದ್ದು ಯಾವುದೇ ನೋವಿಲ್ದೇನೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಬೇಡವಾದಂಥ ಕೂದಲನ್ನು ತೆಗೆದು ಹಾಕ್ಬೋದು. ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ್ರಿ. ಇವಾಗ ಪಾರ್ಲರ್ಗೆ ಹೋಗಿ ನಾವು ಎಷ್ಟೋ ದುಡ್ಡನ್ನು ವೇಸ್ಟ್ ಮಾಡ್ತೀವಿ. ಆಮೇಲೆ ಪದೇ ಪದೇ ಪಾರ್ಲರ್ಗೆ ಹೋಗಿ ವ್ಯಾಕ್ಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ ಹಾರ್ಡ್ ಆಗುತ್ತೆ, ಗಂಡು ಮಕ್ಕಳ ಸ್ಕಿನ್ ಕಂಡಂಗೆ ಕಾಣುತ್ತೆ. ಈ ಒಂದು ಮನೆ ಮದ್ದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ಮನೆ ಮದ್ದು ನಿಮ್ಮ ಪರ್ಮನೆಂಟಾಗಿ ನಿಮ್ಮ ಬೇಡವಾದಂಥ ಕೂದಲು ತೆಗೆಯೋದಲ್ದನ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಓಪನ್ ಪೋರ್ಸಸ್ ಆಗಿರಲಿ, ನಿಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗಿರಲಿ, ಗ್ಲೋಯಿಂಗ್ ಇಲ್ಲದೇ ಇರಲಿ, ಚರ್ಮ ಕಳೆಗುಂದಿರಲಿ, ಸುಕ್ಕಾಗಿರಲಿ, ಆಮೇಲೆ ರಿಂಕಲ್ಸ್ ಆಗಿರಲಿ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದನ್ನು ಸಹಿತ ತೆಗೆಯುವಂಥ ಕೆಲಸ ಮಾಡುತ್ತೆ ರೀ. ಸೊ ನಾ ಇಲ್ಲಿ ಫಸ್ಟ್ ಬಂದುಬಿಟ್ಟು ಪೆಟ್ರೋಲಿಯಂ ಜೆಲ್ಲಿ ಅಂದ್ರೆ ನಾವಿಲ್ಲಿ ಮೊದಲು ತೊಗೊಂಡಿರೋದು ವ್ಯಾಸ್ಲಿನ್ ರೀ. ಪೆಟ್ರೋಲಿಯಂ ಜೆಲ್ಲಿ ಅಂದ್ರೆ ಹೆದ್ರಿಗಿರಿ ರೀ, ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ವ್ಯಾಸ್ಲಿನ ತೊಗೊಳತ್ತೀನಿ, ಅದಕ್ಕೆ ಇಲ್ಲಿ ನಾ ಒಂದು ಡಬ್ಬಿನ ತೋರಿಸಾತೀನಿ. ವ್ಯಾಸ್ಲಿನ ನಾವು ಇಲ್ಲಿವಾಗ ವಿಂಟರ್ ಸೀಸನ್ ಅಂತ ತಂದಿಟ್ಟಿರ್ತೀವಿ. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳತ್ತೀನಿ. ಅದು ನಮಗೆ ಒಂದು ಸ್ಕಿನ್ನನ್ನು ಸ್ಮೂತ್ನಿಂಗ್ ಮಾಡೋಕೆ, ಆಮೇಲೆ ನಮ್ಮ ಒಂದು ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಜೊತೆಗೆ ನಾ ಇಲ್ಲಿ ಒಂದು ಕಡಲೆಕಾಳು ಎಷ್ಟು ಇರುತ್ತಲ್ಲ, ಅಂದರೆ ಈ ಒಂದು ವಟಾಣಿ ಅಷ್ಟೇ ನಾ ಇಲ್ಲಿ ಪೇಸ್ಟ್ ತೊಗೊಳತ್ತೀನಿ. ಕೋಲ್ಗೇಟದ್ದು ಬಿಳಿ ಪೇಸ್ಟನ್ನು ತೊಗೊಳ್ರಿ. ಆಲ್ಮೋಸ್ಟ್ ಈ ಕೆಂಪುದು ಭಾಳಷ್ಟು ಬ್ಲೂ ಕಲರಿಂದ, ಅಂದರೆ ಭಾಳಷ್ಟು ನೀಲಿ ಕಲರಿಂದ ಈ ಥರ ಎಲ್ಲ ಬರುತ್ತಲ್ಲ, ಆ ಥರ ಯೂಸ್ ಮಾಡ್ಕೊಳ್ಬೇಡ್ರಿ. 10 ರೂಪಾಯಿಗೆ ನೀವು ಸಣ್ಣದು ಕೋಲ್ಗೇಟ್ ಒಂದು ಪೇಸ್ಟ್ ಸಿಗುತ್ತೆ, ತೊಗೊಂಬಂದು ಮನೆಯೊಳಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ಭಾಳ ಕೆಲ್ಸಕ್ಕೆ ಬರುತ್ತೆ ರೀ ಅದು. ಸೊ ನಾನು ಅದನ್ನ ಎರಡೂ ಇಲ್ಲಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಮೂರನೇ ಒಂದು ವಸ್ತು ಬಂದುಬಿಟ್ಟು ನಾವಿಲ್ಲಿ ಲಿಂಬೆಹಣ್ಣು ಸಹಿತ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ಲಿಂಬೆಹಣ್ಣೊಳಗೆ ಸಿ ವೈಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಸಣ್ಣ ಟ್ಯಾನನ್ನು ಜಲ್ದಿನ ರಿಮೂವ್ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲನ್ನು, ಬೇಡವಾದಂಥ ಕೂದಲನ್ನು ತೆಗಿಯೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ. ಆಮೇಲೆ ನಿಮ್ಮದು ಒಂದು ಸ್ಕಿನ್ನಲ್ಲಿ ಏನಾದರೂ ಟಿನಿ ಬಂಪ್ಸ್ ಇದ್ದರೆ, ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳಿದ್ರೆ ಅದನ್ನು ಜಲ್ದಿನ ತೆಗೆಯುವಂಥ ಕೆಲಸ ಮಾಡುತ್ತೆ ರೀ. ಜೊತೆಗೆ ನಾ ಇಲ್ಲಿ ಶಾಂಪೂ ತೊಗೊಂಡೀನಿ. ನಿಮ್ಮ ಹತ್ರ ಯಾವ ಶಾಂಪೂ ಅದನ್ನು ಯೂಸ್ ಮಾಡ್ಕೊಳ್ರಿ. ಅದೇ ಇದೆ ಅಂತ ಏನೂ ಇಲ್ಲ. ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೂಪರ್ ಆಗಿರೋಂಥ ರಿಸಲ್ಟ್ ಕೊಡುತ್ತೆ. ಯಾವುದನ್ನು ಇಲ್ಲಿ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಹೊರಗಡೆಯಿಂದ ಖರೀದಿ ಬರುವಂಥ ಯಾವುದೇ ವಸ್ತು ಇದರಲ್ಲಿ ನಾನು ಯೂಸ್ ಮಾಡಿಲ್ಲ. ಎಲ್ಲ ಮನೆ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ. 0 ರೂಪಾಯಿ ಖರ್ಚು ಒಳಗೆ ನೀವು 3,000 to 4,000 ರೂಪಾಯಿನ ಉಳಿಸ್ಬೋದು. ಜೊತೆಗೆ ನೀವು ಪಾರ್ಲರಿಗೆ ಹೋಗೋ ಒಂದು ಟೈಮ್ನು ಸಹಿತ ಇಲ್ಲಿ ಉಳಿಸಬಹುದು ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪಾಂಡ್ಸ್ ಪೌಡರ್ ತೊಗೊಂಡೀನಿ. ಇದೇನಪ್ಪ ಪಾಂಡ್ಸ್ ಪೌಡರ್ ಹಾಕಿದ್ರೆ ಹೋಗುತ್ತಾ ಅಂತ ಯೋಚನೆ ಮಾಡ್ಲಿಕ್ಕೆ ಮೊದಲು ಮಾಡಿ ನೋಡಿರಿ, ಆಮೇಲೆ ನಿಮಗೆ ಅದ್ರದ್ದೊಂದು ರಿಸಲ್ಟ್ ಸಿಗುತ್ತೆ. ನಾ ಇಲ್ಲಿ ಪಾಂಡ್ಸ್ ಪೌಡರ್ನ ಯೂಸ್ ಮಾಡತ್ತೀನಿ. ಇದನ್ನು ಚಲೋತ್ನಂಗೆ ಏನು ಮಾಡಬೇಕಪ್ಪ ಅಂದ್ರೆ, ಪ್ರತಿಯೊಂದು ಹಾಕಿರೋಂಥ ವಸ್ತುಗಳು ನಾವಿಲ್ಲಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾವುದನ್ನು ಅರ್ಧಂಬರ್ಧ ಮಾಡಲಿಕ್ಕೆ ಹೋಗಬೇಡ್ರಿ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾಗ ಇರೋದು ಒಂದು ರಿಸಲ್ಟ್ ನಿಮಗೆ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈನೋ ತೊಗೊಂಡೀನಿ. ಈನೋ ಕೂಡ ಅಷ್ಟೇ ನಮ್ಮ ಒಂದು ಸಣ್ಣ ಟ್ಯಾನನ್ನು ರಿಮೂವ್ ಮಾಡುತ್ತೆ ರೀ ಜಲ್ದಿನ. ಆಮೇಲೆ ನಮ್ಮ ಒಂದು ಕೂದಲನ್ನು, ಬೇಡವಾದಂಥ ಕೂದಲನ್ನು ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದಿಗೆ, ಅಂದರೆ ವಸ್ತುಗಳ ಜೊತೆಗೆ ಮಿಕ್ಸ್ ಮಾಡಿದಾಗ ಈ ಈನೋನ ಅಲ್ಲಿ ಆ್ಯಕ್ಟಿವ್ ಆಗುತ್ತಲ್ರಿ, ಆವಾಗ ಎಲ್ಲ ವಸ್ತುಗಳು ಆ್ಯಕ್ಟಿವ್ ಆದಾಗ ಸೊ ನಮ್ಮ ಒಂದು ಕೂದಲ ಜಲ್ದಿನ ರಿಮೂವ್ ಆಗುವಂಥ ಒಂದು ಕೆಲಸ ಮಾಡುತ್ತೆ ರೀ. ರಿಮೂವ್ ಮಾಡುತ್ತೆ ಜಲ್ದಿನ. ಸೂಪರ್ ಆಗಿರೋಂಥ ರಿಸಲ್ಟ್ ಕೊಡುತ್ತೆ ನಿಮಗೆ. ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ಇಲ್ಲಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ಸಹಿತನ ಮಾಡ್ಕೊಳ್ಬೋದು. ನಿಮಗೆ ಕೈಗೆ, ಕಾಲಿಗೆ, ಆಮೇಲೆ ಕಂಕುಳ ಅಂತ ಹೇಳ್ತೀವಿ ಬಗಲ್ ಅಲ್ಲೇ, ಆಮೇಲೆ ನಿಮ್ಮ ದಾಡಿ, ಆಮೇಲೆ ಒಂದು ಮೀಸೆ ಬಂದಿದ್ರೆ ಎಲ್ಲ ಕಡೆ ನೀವು ಚಲೋತ್ನಂಗೆ ಇಲ್ಲಿ ಹಚ್ಕೊಂಡು ಅದನ್ನು ನೀವು ಕೂದಲನ್ನು ತೆಕ್ಕೊಳ್ಬಹುದು ರೀ. ನಿಮಿಷದೊಳಗೆ ನಿಮಗೆ ಈ ಒಂದು ರಿಸಲ್ಟ್ ಕಣ್ಮುಂದೆ ಇರುತ್ತೆ. ನಿಮ್ಮ ಕಣ್ಣನ್ನೇ ನೀವು ನಂಬೋಕ್ಕಾಗಂಗಿಲ್ಲ. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪನೂ ಕೈ ಬಿಡ್ಲಂಗೆ ನಿಮಗೆ ಗೊತ್ತಾಗತೈತೆ ನೋಡ್ರಿ. ಇಲ್ಲೇ ಕ್ರೀಮ್ ಥರ ಟೆಕ್ಸ್ಚರ್ ಬರತೈತಿದೆ. ಸೊ ನಡೀರಿ ಹಚ್ಕೊಂಡು ತೋರಿಸ್ಬಿಡೋನು. ಸೊ ನಿಮಗೂ ಕೂಡ ಇದ್ರದ್ದೊಂದು ಯಾವುದೇ ಒಂದು ಡೌಟ್ ಬೇಡ. ನಾ ಇಲ್ಲಿ ಮೊದಲು ಕೈಗೆ ಹಚ್ಕೊಂಡು ತೋರಿಸಾತೀನಿ ರೀ. ಸೊ ನೀವು ಮೊದಲು ಇಲ್ಲಿ ನೆನ್ಪಿಟ್ಕೊಳ್ರಿ. ನಿಮಗೆ ಮುಖಕ್ಕೆ ಹಚ್ಕೊಳ್ಳೋದಾದ್ರೆ, ಅಂದರೆ ನಮ್ಮ ಒಂದು ಅಪ್ಪರ್ ಲಿಪ್, ಆಮೇಲೆ ಫೋರ್ ಹೆಡ್, ಅಂದ್ರೆ ಹಣೆಗೆಲ್ಲ ಹಚ್ಕೊಳ್ಳೋದಾದ್ರೆ, ಗಲ್ಲದ ಕಡೆ ಎಲ್ಲ ಹಚ್ಕೊಳ್ಳೋದಾದ್ರೆ ಮೊದಲು ನೀವು ಪ್ಯಾಚಿ ಟೆಸ್ಟ್ ಮಾಡ್ಕೊಳ್ರಿ. ಒಬ್ಬೊಬ್ಬರಿಗೆ ಲಿಂಬೆಹಣ್ಣು ಬರುತ್ತೆ, ಒಬ್ಬೊಬ್ಬರಿಗೆ ಬರೋಂಗಿಲ್ಲ. ಸೊ ಹಾಗಾಗಿ ಒಂದು ವೇಳೆ ನಿಮಗೆ ಲಿಂಬೆಹಣ್ಣು ರಸ ಬೇಡಪ್ಪ ಅಂತಂದರೆ ನೀವು ಇಲ್ಲಿ ಟೊಮ್ಯಾಟೊ ರಸ ಸಹಿತ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಮಾತು, ನಿಮಗೆ ಹತ್ತಿರ ಏನೋ ಇಲ್ಲ ಅಂತಂದರೆ ನೀವು ಬೇಕಿಂಗ್ ಸೋಡಾ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ, ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ಚಲೋತ್ನಂಗೆ ಹಚ್ಚಿ ಒಂದು 2 to 3 ನಿಮಿಷ ಅಥವಾ ಒಂದು 5 ನಿಮಿಷ ಬಿಡ್ರಿ. ಬಿಟ್ಟು ಇದನ್ನು ಚಲೋತ್ನಂಗೆ
ನೀವು ಒಂದು ಸರಿ ಒಂದು ವೈಪ್ ತೊಗೊಂಡು ಅಂದ್ರೆ ಹಸಿ ಬಟ್ಟೆ ತೊಗೊಂಡು ಅಥವಾ ಹಸಿ ಒಂದು ವೈಪ್ಸ್ ತೊಗೊಂಡು ಒರೆಸ್ಕೊಂಬಿಟ್ರಪ್ಪ ಅಂತಂದ್ರೆ ಕೂದಲು ಇಷ್ಟು ಜಲ್ದಿನೇ ರಿಮೂವ್ ಆಗುತ್ತೆ ರೀ. ಖರೇನ ವಾವ್, ನಿಜವಾಗ್ಲೂ. ಆಮೇಲೆ ನಿಮ್ಮ ಸ್ಕಿನ್ನು ಕೂಡ ಅಷ್ಟೇ ಬೆಳ್ಳಗಾಗುತ್ತೆ. ಆಮೇಲೆ ವೈಟ್ನಿಂಗ್ ಆಗುತ್ತೆ ರೀ, ಗ್ಲೋಯಿಂಗ್ ಆಗುತ್ತೆ. ಇಲ್ಲಿ ಕೈ ನೋಡ್ತಿರ್ಬೋದು. ಸೊ ನಡೀರಿ ಮುಖಕ್ಕೂ ಹಚ್ಕೊಂಡು ತೋರಿಸ್ಬಿಡ್ತೀನಿ, ಯಾಕದು ಸುಮ್ಮನೆ ಸೊ ಸ್ಕಿಪ್ ಮಾಡೋದು ಅದಕ್ಕೆ ನೋಡ್ರಿ ಅನ್ನೋದು ನಿಮಗೆ. ಸೊ ನಾ ಇಲ್ಲಿ ಏನು ಮಾಡತ್ತೀನಪ್ಪ ಅಂತಂದರೆ, ನೀವು ಪೂರ ಮುಖಕ್ಕೆಲ್ಲ ಸಹಿತ ಇದನ್ನು ಹಚ್ಕೊಳ್ಬಹುದು. ನಾ ಇಲ್ಲಿ ಬರೀ ಅಪ್ಪರ್ ಲಿಪ್ಸ್, ಆಮೇಲೆ ಫೋರ್ ಹೆಡ್ಗೆ, ಆಮೇಲೆ ನನ್ನ ಚಿನ್ನ ಅಂದ್ರೆ ಗಲ್ಲಕ್ಕೆ ಹಚ್ಕೊಂಡು ತೋರ್ಸಾತೀನಿ. ಎಲ್ಲೆಲ್ಲಿ ನಾನು ಹೇರ್ ಸಣ್ಣ ಬಂದಾವೆ ನೋಡ್ರಿ, ಅಲ್ಲಷ್ಟೇ ಇಲ್ಲಿ ಹಚ್ಕೊಂಡು ತೋರ್ಸಾತೀನಿ. ನೀವು ಬೇಕಂದ್ರೆ ಪೂರ ಮುಖಕ್ಕೂ ಸಹಿತ ಹಚ್ಕೊಳ್ಬೋದು. ಸೊ ಇದನ್ನ ಚಲೋತ್ನಂಗೆ ಹಚ್ಕೊಳ್ರಿ. ಹಚ್ಕೊಂಡು ಒಂದು 5 ನಿಮಿಷ ಬಿಡ್ರಿ. ಸ್ವಲ್ಪ ಒಣಗ್ದಂಗೆ ಆಗ್ಬೇಕು, ಹಸಿನೂ ಇರಬೇಕು, ಸ್ವಲ್ಪ ಒಣಗ್ದಂಗೂ ಆಗ್ಬೇಕಂದ್ರೆ ಒಂದು 75% 50% ಇಷ್ಟು ಒಣಗಬೇಕು ನೋಡ್ರಿ. ಅಷ್ಟು ಬಿಡ್ರಿ. ಬಿಟ್ಟು ಒಂದು ಬಟ್ಟೆ ತೊಗೊಂಡು ನೀವು ಅಪೋಸಿಟ್ ಡೈರೆಕ್ಷನ್ ಒಳಗೆ, ಅಂದರೆ ಇವಾಗ ತಳಗಡೆ ಕೈ ಬರಬಾರ್ದು, ಮೇಲ್ಗಡೆ ಕೈ ಹೋಗ್ಬೇಕು ನೋಡ್ರಿ. ಆ ಥರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ನೀವು ಕೆಳಗಡೆ ಕೈ ಮಾಡಿದ್ರಪ್ಪ ಅಂತಂತಂದ್ರೆ ಕೂದಲು ರಿಮೂವ್ ಆಗಂಗಿಲ್ಲ, ಅಂದ್ರೆ ಕೂದಲು ಹೋಗಂಗಿಲ್ಲ. ನೀವು ಅಪೋಸಿಟ್ ಡೈರೆಕ್ಷನ್ ಅಂದರೆ ನೀವು ಕೆಳಗಡೆಯಿಂದ ಮೇಲ್ಗಡೆ ಕೈ ಮಾಡಿದರೆ ಜಲ್ದಿನೇ ನಿಮ್ಮ ಕೂದಲು ರಿಮೂವ್ ಆಗ್ತಾವೆ, ಜಲ್ದಿನೇ ಕೂದಲು ಹೋಗುತ್ತೆ. ವಾವ್, ಜಸ್ಟ್ ಲೈಕ್ ವಾವ್, ನಿಜವಾಗ್ಲೂ ಎಷ್ಟು ಚಂದದ ರಿಸಲ್ಟ್ ಮಾತ್ರ ಸೂಪರ್ ರೀ, ನಿಜವಾಗ್ಲೂ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ರಿ, ಇಲ್ಲಿ ಫೋರ್ ಹೆಡ್ ಅಂದರೆ ನಿಮ್ಮ ಹಣೆ ಕಡೆಯಿಂದ ತೊಗೊಳತ್ತಿರಲ್ಲ, ಅಲ್ಲಿ ಭಾಳ ಹುಷಾರಾಗಿರ್ಬೇಕು. ನೀವು ಏನು ಹುಷಾರಾಗಿರ್ಬೇಕಪ್ಪ ಅಂತಂತಂದರೆ ಈ ಒಂದು ಐಬ್ರೋಸ್ ಏನಿರುತ್ತಲ್ಲ, ಹುಬ್ಬುಗಳು ರೀ. ವಾವ್, ಇಲ್ಲಿ ನೋಡ್ರಿ, ಇಲ್ಲಿ ಕಿವಿ ಹತ್ರ ಹೇರ್ಸ್ ಇದ್ದಾವೆ, ಎಷ್ಟು ಜಲ್ದಿನ ರಿಮೂವ್ ಅದು ಅಂತೇಳಿ. ಇಲ್ಲಿ ರಿಸಲ್ಟ್ ನೋಡ್ತಿರ್ಬೋದು, ಸಖತ್ತಾಗಿದ್ದೀರಿ. ಇಲ್ಲಿ ಯಾವುದೇ ಒಂದು ಎಡಿಟ್ ಮಾಡಿಲ್ಲ, ಇವನ್ನ ಸ್ವಲ್ಪ ಫಾಸ್ಟಾಗಿ ಮುಂದೋಡ್ಸೀನಿ. ಯಾಕಂತಂದ್ರೆ ಇದು ಲಾಂಗ್ ಆದರೆ ಎಲ್ಲರಿಗೂ ಬೇಸರ ಆಗುತ್ತೆ ನೋಡಲಿಕ್ಕೆ ಅಂತೇಳಿ. ಇಲ್ಲಿ ನೋಡ್ತಿರ್ಬೋದು ನಾ ಯಾವ ಥರ ರಿಮೂವ್ ಮಾಡತ್ತೀನಿ, ಯಾವ ಥರ ಇದನ್ನು ತಳಗಡೆಯಿಂದ ಮೇಲ್ಗಡೆ ತೊಗೊಳತ್ತೀನಿ, ಅದೇ ಥರನೇ ನೀವು ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಒಂದು ಕೂದಲು ಜಲ್ದಿನ ಹೋಗ್ತಾವ್ರಿ. ಆಮೇಲೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಈ ಒಂದು ಹಣೆ ಮೇಲಿನ ಕೂದಲ ತೆಗಿಯುವಾಗ ನೀವು ಐಬ್ರೋ ಕಡೆ ಈ ಒಂದು ಪೇಸ್ಟನ್ನು ಹಚ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಐಬ್ರೋ ಬಿಟ್ಟು ನೀವು ಪೇಸ್ಟನ್ನು ಹಚ್ಕೊಳ್ರಿ. ಆಮೇಲೆ ರಿಮೂವ್ ಮಾಡುವಾಗ ಅಷ್ಟೇ ಸ್ವಲ್ಪ ಚಲೋತ್ನಂಗೆ ನೋಡಿಕೊಂಡು ರಿಮೂವ್ ಮಾಡಿಕೊಳ್ರಿ. ಯಾಕಂದ್ರೆ ಮತ್ತು ಐಬ್ರೋ ಆಮೇಲೆ ಹೋದವು ಅಂತಂದ್ರೆ ಆಮೇಲೆ ನಾನು ಬೈಬೇಡ್ರಿ ನೀವು ಈಗ ಹಳೇನಿ. ಸೊ ಯಾಕಂದ್ರೆ ಇದೊಂದು ಅಷ್ಟೊಂದು ಸೂಪರಾಗಿರುವಂಥ 100% ನ್ಯಾಚುರಲ್ ಸೂಪರ್ ಮನೆಮದ್ದು ಅಂತ ಹೇಳ್ಬೋದು. ಇದನ್ನೆಲ್ಲ ತೆಗೆದಾದ್ಮೇಲೆ ಚಲೋತ್ನಂಗೆ ಫೇಸ್ನ ವಾಶ್ ಮಾಡ್ಕೊಳ್ರಿ. ಆಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಚಲೋತ್ನಂಗೆ ಎಲ್ಲೆಲ್ಲಿ ಹಚ್ಕೊಂಡಿದ್ರಲ್ಲ ಪೇಸ್ಟನ್ನು ಅಲ್ಲೆಲ್ಲಿ ಹಚ್ಕೊಳ್ರಿ. ಸೂಪರಾಗಿರುವಂಥ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.